ಈಗ ಇಂಗ್ಲೀಷ್ ಅಕ್ಷರ ಯು ಬರೆಯುವುದು ಹೇಗೆ ಅಂತ ನೋಡೋಣ. ಯು, ಇಂಗ್ಲೀಷ್ನ ಯು ಒಂದು ಕ್ಯಾಪಿಟಲ್ ಯು ಈ ರೀತಿ ಬರೀತಾರೆ, ಮತ್ತೊಂದು ಸ್ಮಾಲ್ ಕೇಸ್ ಯುನ ಈ ರೀತಿ ಕೂಡ ಬರೀತಾರೆ, ಮತ್ತು ಈ ರೀತಿ ಕೂಡ ಬರೆಯೋದುಂಟು. ಟೆಕ್ಸ್ಟ್ಗಳಲ್ಲಿ ಈ ರೀತಿ, ಪಠ್ಯಪುಸ್ತಕಗಳಲ್ಲಿ ಈ ರೀತಿ ಕೂಡ ಬರೆಯೋದುಂಟು. ಅಂದರೆ ಬಿಗ್ ಲೆಟರ್ ಯು ರೀತಿಯಾಗೇ ಇರ್ತದೆ ಸ್ಮಾಲ್ ಕೇಸ್ ಯು ಕೂಡ. ಆದರೆ ಕರ್ಸಿವ್ ಯು ಮಾತ್ರ ಬೇರೆ ರೀತಿ ಇರ್ತದೆ. ಕರ್ಸಿವ್ ಯು ಈ ರೀತಿ ಇರ್ತದೆ, ಕರ್ಸಿವ್ ಯು. ಸೊ ನಾವು ಹೆಚ್ಚು ಬಿಗ್ ಲೆಟರ್ ಯುನು ಪ್ರಾಕ್ಟೀಸ್ ಮಾಡ್ಬೋದು. ಬಿಗ್ ಲೆಟರ್ ಯು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎರಡು ಅಡ್ಡಗೆರೆ ಬರ್ಕೊಂಡು ಮೇಲಿನ ಅಡ್ಡಗೆರೆಯಿಂದ ಕೆಳ ಅಡ್ಡಗೆರೆಗೆ, ಮೇಲಿನ ಅಡ್ಡಗೆರೆಯಿಂದ ಕೆಳ ಅಡ್ಡಗೆರೆಗೆ, ಕೆಳ ಅಡ್ಡಗೆರೆಯನ್ನು ಸ್ಪರ್ಶಿಸುವಂಥ, ಮೇಲಿನ ಅಡ್ಡಗೆರೆಯಿಂದ ಕೆಳ ಅಡ್ಡಗೆರೆಯನ್ನು ಸ್ಪರ್ಶಿಸುವಂಥ ಒಂದು ಗೆರೆಯನ್ನು ಬರೆದು ಇಲ್ಲಿ ಕೆಳಮುಖವಾಗಿ ಸಿ ಆಕಾರ, ಮತ್ತು ಬಲತುದಿಯಿಂದ ಸಿ ಆಕಾರದ ಬಲತುದಿಯಿಂದ ಮೇಲಕ್ಕೆ ಒಂದು ಗೆರೆಯನ್ನು ಹೇಳ್ಕೊಳ್ಳೋದಾಗ, ಮೇಲಕ್ಕೆ ಒಂದು ಗೆರೆಯನ್ನು ಹಾಕಿದಾಗ ನಮಗೆ ಕ್ಯಾಪಿಟಲ್ ಯು ಇಂಗ್ಲೀಷ್ನ ಕ್ಯಾಪಿಟಲ್ ಯು ದೊರೆಯುತ್ತದೆ. ಮತ್ತು ಕರ್ಸಿವ್ ಯುನ ಅದೇ ರೀತಿ ಎರಡು ಅಡ್ಡಗೆರೆ ಹಾಕ್ಕೊಂಡು, ಮತ್ತು ಮಧ್ಯದಲ್ಲಿ ಒಂದು ಗೆರೆ ಇದ್ದರೆ ಒಳ್ಳೆಯದು. ಮಧ್ಯದಲ್ಲಿ ಅಂದರೆ ಮೇಲ್ಗೆರೆಗಿಂತ ಸ್ವಲ್ಪ ಕೆಳಗಡೆಗೆ ಅಡ್ಡಗೆರೆ ಇದ್ದು ಎಡದಿಂದ ಬಲಕ್ಕೆ ಮೇಲ್ಗೆರೆಯನ್ನು ಸ್ಪರ್ಶಿಸುವಂತೆ ಒಂದು ಬಿಂದುವಿನಲ್ಲಿ ಸೇರಿ, ಅದೇ ಬಿಂದುವಿನಿಂದ ಕೆಳಕ್ಕೆ ಹೋಗಿ ಮತ್ತೆ ಕೆಳಗೆರೆಯನ್ನು ಸ್ಪರ್ಶಿಸಿ, ಇದೊಂದು ರೀತಿ ಸಿ ಆಕಾರವಾಗಿ, ಇಲ್ಲಿ ಕೂಡ ಸಿ ಆಕಾರ, ಇದು ಕೂಡ ಸಿ ಆಕಾರದಿಂದ ಮೇಲಕ್ಕೆ ಹೋಗಿ ಮತ್ತೆ ಮೇಲಿನ ಗೆರೆಯನ್ನು ಸ್ಪರ್ಶಿಸಿ, ಮೇಲಿನ ಗೆರೆಯಿಂದ ಮತ್ತೆ ಕೆಳಗೆ ಹೊಂದಿಕೊಂಡಂತೆ ಅದೇ ರೀತಿ ಕೆಳಗೆ ಬಂದು ಇಲ್ಲೊಂದು ಸಣ್ಣ ಬಾಲವನ್ನು ಕೆಳಗೆರೆಯನ್ನು ಸ್ಪರ್ಶಿಸುವ ಒಂದು ಸಣ್ಣ ಬಾಲವನ್ನು ಬರೆದರೆ ಆಗ ನಮಗೆ ಕರ್ಸಿವ್ ಯು ದೊರೆಯುತ್ತದೆ. ಕರ್ಸಿವ್ ಯು ದೊರೆಯುತ್ತದೆ. ಆಗ ನಮಗೆ ಕರ್ಸಿವ್ ಯು ನೋಡಿದ್ರಲ್ಲ, ಇದೊಂದು ಮೇಲಿನ ಗೆರೆ, ಮೇಲಿನ ಮಲಗಿರುವ ಅಡ್ಡಗೆರೆ ಅಥವಾ ಮೇಲಿನ ಅಡ್ಡಗೆರೆ ಆದರೂ ಆಯಿತು. ಇದು ತಳ ಅಡ್ಡಗೆರೆ, ಇದೇನಿದು ತಳ ಅಡ್ಡಗೆರೆ ಅಥವಾ ಕೆಳಗಿನ ಅಡ್ಡಗೆರೆ. ತಳ ಅಡ್ಡಗೆರೆ ಅಂದರೆ ಎಡದಿಂದ ಬಲಕ್ಕೆ, ಇದು ತಳ ಅಡ್ಡಗೆರೆ, ಎಡದಿಂದ ಬಲಕ್ಕೆ ಈ ರೀತಿ ಬರ್ಕೊಂಡಾಗ. ಮತ್ತು ಕರ್ಸಿವ್ ಯು ಬರಬೇಕಾದ್ರೆ ನೋಡಿ, ಹೀಗೆ ಬರೆದು ಎಡದಿಂದ ಮೇಲಕ್ಕೆ ಬಲಕ್ಕೆ ಹೋಗಿ ಮೇಲ್ಗೆರೆಯನ್ನು ತಲುಪಿ, ಮೇಲ್ಗೆರೆಯ ಬಿಂದುವಿನಿಂದ ಮತ್ತೆ ಕೆಳಕ್ಕೆ ಹೀಗೆ ಬಂದು ಒಂದು ಸಿ ಆಕಾರವನ್ನು ನಮಗೆ ಪರಿಚಯ ಮಾಡಿಕೊಡ್ತದೆ. ಸಿ ಆಕಾರದ ನಂತರ ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಅದೇ ಬಿಂದುವಿನಿಂದ ಕೆಳಗಡೆ ಬಂದು ಅರ್ಧ ಕೆಳಕ್ಕೆ ಬಂದು, ಅಂದರೆ ಮಧ್ಯಗೆರೆ ತನಕ ಕೆಳಕ್ಕೆ ಬರಬೇಕು, ಮಧ್ಯಗೆರೆ ತನಕ ಕೆಳಕ್ಕೆ ಬಂದು ಮತ್ತೆ ಒಂದು ಈ ರೀತಿಯಾಗಿ ಬಲಕ್ಕೆ ಒಂದು ಬಾಲದ ರೀತಿ ಒಂದು ಕರ್ವ್, ಇದನ್ನೇನಂತಾರೆ ಒಂದು ಕರ್ವನ್ನು ಬರೆದು ಕೊನೆಗೊಳಿಸಿದರೆ ನಮಗೆ ಕರ್ಸಿವ್ ಯು ದೊರೆಯುತ್ತದೆ. ಕರ್ಸಿವ್ ಯು ದೊರೆಯುತ್ತದೆ.